ಇರತಕ್ಕಂಥ ಎಲ್ಲ ದೇವಸ್ಥಾನಗಳು ಶಿವನಿಗೆ ಸಮರ್ಪಣೆ. ಆದರೆ ಚಾಲುಕ್ಯರ ಮೂಲ ಧರ್ಮ ವೈಷ್ಣವ ಧರ್ಮ ಆಗಿದ್ದರಿಂದ ಇಲ್ಲಿ 2 ಮತ್ತು 3 ದಿನ ವಿಷ್ಣುಗೋಸ್ಕರ ಮಾಡಿದ್ರು. ಹಾಗೆ ವಿಷ್ಣು ಬಗ್ಗೆ ಚಿಂತೆ ಹೋದಾಗ ವಿಷ್ಣು ದಶಾವತಾರಗಳನ್ನ ಅಂದರೆ 10 ಅವತಾರಗಳನ್ನ ಎತ್ತಿದ ಅಂತ ಹೇಳ್ತೀವಿ. ಆ 10 ಅವತಾರಗಳಲ್ಲಿ ಕೆಲವೊಂದಿಷ್ಟು ಅವತಾರಗಳನ್ನ ಹಂಪಿ 2 ಮತ್ತು 3ನೇ ಹೇಳಿ ನೋಡ್ಬೋದು. ಅದಕ್ಕಿಂತ ಮುಂಚೆ ಇವೆಲ್ಲ ಕುಬ್ಜ ಗಣಗಳು ಅಂತ ಕರಿತೀವಿ, ಗಣಗಳು ಅಂತ. ಸರ್ವೇ ಸಾಧಾರಣವಾಗಿ ಈ ಗಣಗಳನ್ನು ಜಾಸ್ತಿಯಾಗಿ ಜ್ಯೋತಿಷಿಗಳು ಫಾಲೋ ಮಾಡ್ತಾರೆ. ಈ ಗುಂಡಿ ಹಾಕಬೇಕಾದ್ರೆ ಮದುವೆಗಿಂತ ಸುಳ್ಳಿ ಮ್ಯಾಚ್ ಮಾಡ್ತಾರೆ. 26 ಮತ್ತು 36 ಮತ್ತು ಹೇಳ್ತಾರೆ. ಆ್ಯಕ್ಚುಲಿ ಗಣ ಅಲ್ಲ, ಗುಣ ಅದು. ಸೊ ಇವುಗಳನ್ನೇ ಯೂಸ್ ಮಾಡ್ತಾರೆ. ಇದರಲ್ಲಿ 3 ಭಾಗ ಮಾಡ್ತಾರೆ: ದೈವಗಣ, ಮನುಷ್ಯಗಣ ಮತ್ತು ರಾಕ್ಷಸಗಣ. ಬಟ್ ಇಲ್ಲಿ ಮಾತ್ರ 2 ಮಾಡಿದ್ದಾರೆ: ದೈವಗಣ ಮತ್ತು ರಾಕ್ಷಸಗಣ. ದೈವಗಣಗಳನ್ನು ಗುಹೆ ಹೊರಗೆ ಇಟ್ಟರೆ, ಸೊ ಇಲ್ಲಿ ರಾಕ್ಷಸಗಣಗಳನ್ನು ಗುಹೆ ಹೊರಗೆ ಇದೆ. ಅದೇ ರೀತಿ ಇಲ್ಲಿ ಇವರು ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ ತುಂಬ ಡಿಫ್ರೆಂಟ್ ಆಗಿದೆ. ಆದರೆ ಇವರು ಮಾಡತಕ್ಕಂಥ ಜ್ಞಾನ ತತ್ವಗಳು ಇತ್ತೀಚೆಗೆ ನಮ್ಮ ಸಿನಿಮಾ ಹೀರೋಗಳು ತಮ್ಮ ಓನ್ ಡ್ಯಾನ್ಸ್ ಉದಾಹರಣೆಗೆ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥ ವಿಗ್ರಹವನ್ನ ಸ್ಟೇಟ್ ಆಗಿ ಡಿವೈಡ್ ಮಾಡಿಕೊಂಡು ಎಡಗಡೆ ಭಾಗ ನೋಡಿದಾಗ ಶಿವನಿಗೆ ಜಟಾಮುಕುಟ, ಅರ್ಧಚಂದ್ರ, ಗುಂಡದ ಮುಖ, ಕಿವಿಯಲ್ಲಿ ನಾಗಕರ್ಣ ಕುಂಡಲ, ಕೈಯಲ್ಲಿ ಪರಶುನಾಗ, ನಂತರ ಶಿವನ ವಾಹನ ಅಂದಿದೆ. ಅದೇ ಅರ್ಧದೇಹವನ್ನು ಆ ಕಡೆಯಿಂದ ನೋಡಿದಾಗ ಪಾವತಿಗೆ ಅರ್ಧ ಕಿರೀಟ, ಕಿವಿಯಲ್ಲಿ ನಾಗಕರ್ಣ ಕುಂಡಲ, ಕೈಯಲ್ಲಿ ಪುಷ್ಪಗುಚ್ಛ, ಬಳೆಗಳು, ನಂತರ ದಾವು, ಕಾಲಲ್ಲಿರ್ತಕ್ಕಂಥ ಗೀತೆಗಳು. ಸೊ ಅರ್ಧ ಭಾಗದಲ್ಲಿ ಶಿವ, ಅರ್ಧ ಭಾಗದಲ್ಲಿ ಪಾರ್ವತಿ. ಇಲ್ಲಿ ಜಗತ್ತಿನಲ್ಲಿ ಸ್ತ್ರೀಗಿಂತ ಪುರುಷ ಹೆಚ್ಚಿಲ್ಲ, ಪುರುಷನಿಗಿಂತ ಸ್ತ್ರೀ ಹೆಚ್ಚಿಲ್ಲ. ಸ್ತ್ರೀ ಮತ್ತು ಪುರುಷರಿಬ್ಬರು ಸರಿಸಮಾನ ತತ್ವಕ್ಕೋಸ್ಕರ ಈ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಹಾಗೆ ಅವರ ಪಕ್ಕದಲ್ಲಿ ಒಂದು ಅಸ್ಥಿ ಪಂಜರ ಥರ ಕಾಣಿಸ್ತಿರೋ ಅದು ಅಸ್ಥಿ ಪಂಜರ ಅಲ್ಲ, ಅವನೊಬ್ಬ ಋಷಿ. ಅವನ ಹೆಸರು ಭೃಂಗ ಮಹಾಋಷಿ ಅಂತ. ನಂದಿ ಮತ್ತು ಭೃಂಗಿ ಯಾವಾಗಲೂ ಕೈಲಾಸದಲ್ಲಿ ಇರ್ತಾರೆ. ಇವನೊಬ್ಬ ಭೃಂಗ ಮಹಾಋಷಿ ಅಂತ. ಇವನೊಂದು ಪ್ರತಿದಿನ ಮಾಡಿದ್ದಾನೆ: ನಾ ಯಾವುದೊಂದು ಹೆಣ್ಣನ್ನ ಪೂಜಿಸಿದೆ, ಹೆಣ್ಣನ್ನ ದ್ವೇಷ ಮಾಡಿ ಕೇವಲ ಶಿವನನ್ನ ಮಾತ್ರ ಪೂಜೆ ಮಾಡಿ ಶಿವನ ಪರಮ ಭಕ್ತನಾಗಿ ಉಳಿತೀನಿ ಅಂತ. ಈ ಪ್ರತಿದಿನ ಮಾಡಿದಂಥ ಸಮಯದಲ್ಲಿ ಪಾರ್ವತಿಗೆ ಹೋಗುವುದು, ಪಾರ್ವತಿ ಹೇಳ್ತಾಳೆ, ನೀನೊಬ್ಬ ಸ್ತ್ರೀ ದ್ವೇಷದ ಮೇಲೆ, ನೀವೊಂದು ಹೆಣ್ಣನ್ನ ದ್ವೇಷ ಮಾಡ್ತಿದ ಮೇಲೆ ಒಂದು ಸ್ತ್ರೀಯನ್ನ, ಒಂದು ಹೆಣ್ಣನ್ನ ತಾಯಿ ರೂಪಕ್ಕೆ ಹೋಲಿಸ್ತಾನೆ. ಆ ತಾಯಿಯನ್ನೇ ದ್ವೇಷದ ಸಮಯದಲ್ಲಿ ತಾಯಿಯಿಂದ ಪಡೆದಂಥ ನಿನ್ನ ದೇಹ ಏನಿದೆ ಅದು ಸಂಪೂರ್ಣವಾಗಿ ನಾಶ ಪಡೆದ ಶಾಪವನ್ನು ಕೊಟ್ಟಾಗ ತನ್ನ ಮೇಲಿರ್ತಂಥ ಈ ಮೋಸ ಕಂಡ ಚರ್ಮ ಎಲ್ಲ ಕಳ್ಕೊಂಡು ಈ ಅಸ್ಥಿ ಪಂಜರ ಆಗ್ತಾನೆ. ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಎಲ್ಲವುಗಳು ತಂದೆಯಿಂದ ಬಂದ್ರೆ ರಕ್ತ ಮಾಂಸ ಎಲ್ಲ ತಾಯಿಯಿಂದ ಬರ್ತಂತ ಹೇಳ್ತಾರೆ. ಸೊ ತಾಯಿ ಭಾಗ ಕಿತ್ಕೊಂಡಾಗ ಇವನು ಅಸ್ಥಿ ಪಂಜರ ಆಗ್ತಾನೆ. 6ನೇ ಶತಮಾನದಲ್ಲಿ ಯಾವುದೇ ಒಂದು ಸೈನ್ಸ್ ಇದ್ದೇನೆ ಚಾಲುಕ್ಯ ಶಿಲ್ಪಿಗಳಿಗೆ ಒಂದು ಅನಾಟಮಿ ಗೊತ್ತಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಂದ್ರೆ ಬರ್ತಕ್ಕಂಥ ಫುಲ್ ರಿಬ್ಸ್ ಆಗಲಿ ಅಥವಾ ಹಾಫ್ ರಿಬ್ಸ್ ಆಗಲಿ, ನೀ ಕ್ಯಾಪು, ಎಲ್ಬೋ, ಶೋಲ್ಡರ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಂತರ ಆ ಕಡೆ ಭಾಗದಲ್ಲಿ ಪಾವತಿ ದಾಸ್ ಅಥವಾ ಪಾವತಿ ಸಖಿ, ಅವ್ರು ಕೂಡ ಕೈಯಲ್ಲಿ ಮೇಕಪ್ ಬಾಕ್ಸ್, ಮೇಕಪ್ ಕಿಟ್ ಅಂತ ಹೇಳ್ತೀವಿ, ಅದು ಕೂಡ ಈ ಕಡೆ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಇದರ ಅವಶ್ಯಕತೆ ಇರಲಿಲ್ಲ, ಬಟ್ ಒಂದು ಬ್ಯಾಲೆನ್ಸಿಗೋಸ್ಕರ, ಒಂದು ಬ್ಯೂಟಿಗೋಸ್ಕರ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ. ಮುಕುಟ, ಅರ್ಧಚಂದ್ರ, ಗಂಗೆ ಇದ್ರೆ ವಿಷ್ಣುವಿಗೆ ಅರ್ಧ ಕಿರೀಟ ಇದೆ. ಈಗ ಶಿವನ ಕಿವಿಯಲ್ಲಿ ನಾಗಕರ್ಣ ಕುಂಡಲ ಅಂದ್ರೆ ಹಾವಿನ ಬೆಂಡೋಲೆ ಇದ್ರೆ, ವಿಷ್ಣು ಕಿವಿಯಲ್ಲಿ ಮಕರ ಕರ್ಣ ಕುಂಡಲ ಇದೆ, ಮೊಸಳೆ ಬೆಂಡೋಲೆ ಇದೆ. ಶಿವನ ಕೈಯಲ್ಲಿ ಪರಶುನಾಗ ಇದ್ರೆ, ವಿಷ್ಣು ಕೈಯಲ್ಲಿ ಶಂಖ ಇದೆ. ಈ ಕಡೆ ಶಿವನಿಗೆ ನಾಗ ತೋಳ ಬಂದಿ, ಆದ್ರೆ ವಿಷ್ಣುವಿಗೆ ವಜ್ರ ತೋಳ ಬಂದಿ. ಈ ಕಡೆ ಶಿವನ ವಾಹನ ನಂದಿ ಇದೆ, ಆ ಕಡೆ ಮಾನವ ರೂಪಿ ಗರ್ಗ ಇದ್ದಾರೆ. ನಂತರ ಈ ಕಡೆ ಶಿವನ ಹೆಂಡತಿ ಪಾರ್ವತಿ ಇದ್ರೆ, ಅಲ್ಲಿ ವಿಷ್ಣುವಿನ ಹೆಂಡತಿ ಮಹಾಲಕ್ಷ್ಮಿ. ಜಗತ್ತಿನಲ್ಲಿ ದೇವನೊಬ್ಬ ನಾಮ ಹಲವು, ಅದು ದೇವರೊಬ್ಬನೇ. ಅವನಿಗಿಂತ ಹೆಸರುಗಳು, ಅವನಿಗಿಂತ ಆಕಾರಗಳು ಮಾತ್ರ ಬೇರೆ ಬೇರೆ, ಆ ದೇವರು ಮಾತ್ರ ಒಂದೇ ತತ್ವನ ಇಲ್ಲಿ ಹೇಳಿಕೆ ಪ್ರಯತ್ನ ಪಟ್ಟಿದ್ದಾರೆ. ಹರಿಹರ. ಸೊ ಒಳಗಡೆ ಲಿಂಗ ನೋಡ್ಕೊಂಡ್ಬನ್ನಿ, ಮುಂದುವರೆ ಹೋಗೋಣ. ಇದು ಈ ಪದ ಇದು ಹೇಳ್ತೀವಿ. ಜನರಲ್ ಆಗಿ ಇವ್ರಿಗೆ ಭದ್ರ ಅಂತ ಕರಿತೀವಿ. ಭದ್ರ ಶಿವನ ದ್ವಾರಪಾಲಕ. ಹಾಗೆ ಆ ನಂದಿ ಮೇಲೆ ನೋಡಿ, ಆ ಶಿವ ಮತ್ತು ಪಾರ್ವತಿಯರು ನಂದಿ ಮೇಲೆ ಕುತ್ಕೊಂಡಿದ್ದಾರೆ. ಹಾಗೆ ಆ ಪಾರ್ವತಿ ಕುಟುಂಬದ ಸ್ಟೈಲಿನ ಭಂಗಿ ನೋಡಿ ಯಾವ ರೀತಿ ಕಾಣಿಸ್ತಾಳೆ. ಈಗಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಸ್ಕೂಟರ್ ಅಥವಾ ಮೋಟರ್ ಬೈಕ್ ಮೇಲೆ ಕೂತಾರಲ್ಲ, ಆಚೆ ಕೂತಿದ್ದಾಳೆ, ಬೋತ್ ಲೆಗ್ಸ್ ಇನ್ ಒನ್ ಸೈಡ್ ಅಂತ. ಅಂದ್ರೆ ನಾವು ಮಾಡ್ತಕ್ಕಂಥ ನಮ್ಮ ಫ್ಯಾಷನ್ಗಳು, ನಮ್ಮ ಕಲ್ಪನೆಗಳು ಯಾವುದವು, ಯಾವುದೂ ಹೊಸದಲ್ಲ. ಆ ದೇವಾನುದೇವತೆಗಳು ಮಾಡಿ ತೋರಿಸಿಕೊಂಡಂಥ ಫ್ಯಾಷನ್ನೇ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ. ಅವ್ರಿಗೆ ನಮಗೆ ವ್ಯತ್ಯಾಸ ಏನಂದ್ರೆ, ಅವ್ರು ಪ್ರಾಣಿಗಳನ್ನ ಯೂಸ್ ಮಾಡ್ತಿದ್ರು, ನಾವು ಮೋಟರ್ಸನ್ನ ಯೂಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ದೇವತೆಗೆ ತಲೆ ಮೇಲೆ ಕಿರೀಟ ಇರುತ್ತೆ, ಬಟ್ ಇವಾಗ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದಾರೆ. ಒಂದು ಕೈ ನೋಡಿ ಭುಜದ ಮೇಲೆ ಇದೆ, ಇನ್ನೊಂದು ಸೊಂಟದ ಮೇಲೆ ಇದೆ, ಪರ್ಫೆಕ್ಟ್ ಕುತ್ಕೊಂಡಿದ್ದಾರೆ. ನಂತರ ಈ ಕಡೆ ಭಾಗದಲ್ಲಿ ಒಂದ್ ಕಡೆ ಆನೆ, ಇನ್ನೊಂದ್ ಕಡೆ ಭಾಗದಲ್ಲಿ ನಂದಿ. ದೇಹಗಳನ್ನ ಬೇರೆ ಬೇರೆ ಮಾಡಿ ಮುಖ ಮಾತ್ರ ಜೋಡಣೆ ಮಾಡಿದ್ದಾರೆ. ಸೊ ಈ ಕಡೆ ಈ ಆನೆ ದೇಹವನ್ನ ಮುಗಿಸಿದಾಗ ನಂದಿ ಮುಖ, ಕೋಡು, ಕಿವಿ, ಮೂಗು, ಮುಖ, ಕೂಡು, ಕಿವಿ, ಭುಜಾಯಕ ದೇಹ, ಶಿವನ ವಾಹನ ನಂದಿ. ಅದೇ ರೀತಿ ಅದೇ ದೇಹವನ್ನ ಈ ಕಡೆಯಿಂದ ಮುಗಿಸಿದಾಗ
ಆ ನಂದಿಯ ಮುಖ ಆನೆಗೆ ಕೋಡ ಇತ್ತು. ಸೊ ನಂತರ ಈ ಕಡೆ ದೇಹ ಇದೆ. ಆ ನಂದಿಯ ಮುಂದೆ ಆನೆಗೆ ಸೊಂಟು, ಓಡು, ಕಿವಿ, ನಂತರ ಈ ಕಡೆ ಭಾಗದಲ್ಲಿ ದೇಹ. ಈ ಮೂರ್ತಿಯನ್ನು ಎಲ್ಲ ಭಾಗದಲ್ಲಿ ನೋಡ್ತೀರಾ ನೀವು. ಪಟ್ಟದಕಲ್ಲಲ್ಲಿ ನೋಡ್ತೀರಾ, ಹಂಪಿಯಲ್ಲಿ ಕೂಡ ನೋಡ್ತೀರಾ. ಆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಆಗಿದ್ದು ಇದೇ ಜಾಗದಲ್ಲಿ. ಯಾಕಂದರೆ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಸ್ಥಾನ ಆಗೋದು 8ನೇ ಶತಮಾನ, ಹಂಪಿಯ ವಿಜಯ ವಿಠಲ ದೇವಸ್ಥಾನ ಆಗಿದ್ದು 14ನೇ ಶತಮಾನ, ಬಟ್ ಇದಾಗಿದ್ದು 6ನೇ ಶತಮಾನ, ಎಲ್ಲಕ್ಕಿಂತ ಪೂರ್ವದಲ್ಲಿ. ಅದಕ್ಕೆ ಈ ಬಾದಾಮಿ, ಐಹೊಳೆ, ಪಟ್ಟದಕಲ್ಲನ್ನು ಅಥವಾ ಈ ಇಡೀ ಬಾಗಲಕೋಟೆ ಜಿಲ್ಲೆಯನ್ನು ದ ಕ್ರಾಡಲ್ ಆಫ್ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಹಿಂದೂ ದೇವಾಲಯಗಳ ಶಿಲ್ಪಕಲೆಯ ತೊಟ್ಟಿಲು ಅಂತ. ಯಾಕಂದರೆ ಹಿಂದೂ ಶಿಲ್ಪಕಲೆ ಹುಟ್ಟಿದ್ದೆ ಈ ಸ್ಥಳ. ಶ್ರೀಮತ್ಪಯೋನಿಧಿನಿಕೇತನ ಚಕ್ರಪಾಣಿ ಯೋಗೀಂದ್ರಭೋಗಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ ಸಂಘಟ್ಟಿತಾಂಘ್ರಿ ಕಮಲಾಮಲಕಾಂತ ಲಕ್ಷ್ಮೀ ಲಸತ್ಕುಜ ಸರೋರುಹ ರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರದಾವದಹನಾಕುಲಭೀಕರೋರು ಜ್ವಾಲಾವಲೀಭಿರತಿದಗ್ಧತನೂರ್ಹಸ್ಯ ತ್ವತ್ಪಾದಪದ್ಮಸರಸೀಂ ಶರಣಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಜಾಲಪತಿತಸ್ಯ ಜಗನ್ನಿವಾಸ सर्वेन्द्रियार्थबलिशाग्रझषोपमस्य प्रोत्कम्पितप्रचुरतालुकमस्तकस्य लक्ष्मी नृसिंह मम देहि करावलम्बम् संसारकूपमतिघोरमगाधमूलम् सम्प्राप्य दुःखशतसर्पसमाकुलस्य दीनस्य देवकृपया पदमागतस्य लक्ष्मी नृसिंह मम देहि करावलम्बम् संसारभीकरकरीन्द्रकराभिघात निष्पीड्यमानवपुषः सकलार्तिनाश प्राणप्रयाणभवभीतिसमाकुलस्य लक्ष्मी नृसिंह मम देहि करावलम्बम्